श्रीगुरुभ्यो नमः। शुक्लाम्भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म ತಸ್ಮೈ ಶ್ರೀ ಗುರವೇ ನಮಃ. ಮಾಘ ಮಾಸದ 3ನೇ ಅಧ್ಯಾಯ. ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜರಿಗೆ ಹೇಳುತ್ತಾರೆ, ಹೇ ರಾಜನ್, ಇದು ಬಹು ಪುರಾತನವಾದ ಪ್ರಸಂಗ. ಒಮ್ಮೆ ವಿಂಧ್ಯ ಹಿಮಾಲಯದಲ್ಲಿ ಮಧ್ಯ ಪ್ರಾಂತದಲ್ಲಿ ಭೀಕರ ಕ್ಷಾಮವು ತಲೆದೂರಿತು. ಪಶು ಪಕ್ಷಿಗಳು ಜನರು ಅನ್ನ ಆಹಾರವಿಲ್ಲದೆ ನೀರಿಲ್ಲದೆ ಬಹುಸಂಖ್ಯೆಯಲ್ಲಿ ಮರಣಿಸಿದರು. ಅನೇಕ ಹೊಸ ವ್ಯಾಧಿಗಳು ಹುಟ್ಟಿಕೊಂಡವು. ಇದರಿಂದ ಗೋ ಸಂರಕ್ಷಣೆ, ದೇವತಾರ್ಚನೆ ಹಾಗೂ ಯಜ್ಞ ಯಾಗಾದಿಗಳಿಗೆ ಬಹಳ ತೊಂದರೆಯಾಗುತ್ತಿತ್ತು. ಋಷಿ ಮುನಿಗಳಿಗೆ ಈ ಹಾಹಾಕಾರವನ್ನು ನೋಡಿ ತಪಸ್ಸು ಮಾಡಲು ಸಾಧ್ಯವಾಗಲಿಲ್ಲ. ರೇವಾ ನದಿ ತೀರದ ಮರಗಿಡಗಳು ಒಣಗಿ ಹೋದವು. ಕುಡಿಯಲು ನೀರೇ ಇರಲಿಲ್ಲ. ನದಿಗಳು ಬತ್ತಿ ಹೋದವು. ಆಗ ಭೃಗು ಮಹರ್ಷಿಗಳು ಅಲ್ಲಿ ನೆಲೆಸಿದ್ದರು. ಅವರು ಈ ಭೀಕರ ಕ್ಷಾಮವನ್ನು ನೋಡಲಾರದೆ ಹಿಮಾಲಯ ಪ್ರಾಂತ್ಯಕ್ಕೆ ಶಿಷ್ಯ ಸಹಿತರಾಗಿ ವಲಸೆ ಹೋದರು. ಅವರು ಹಿಮಾಲಯದ ಪೂರ್ವ ದಿಕ್ಕಿನಲ್ಲಿದ್ದ ಕೈಲಾಸ ಪರ್ವತ ಶ್ರೇಣಿಗೆ ಸೇರಿದ್ದ ಇಂದ್ರನೀಲ ಪರ್ವತಕ್ಕೆ ಹೊರಟು ತಲುಪಿದರು. ಅನೇಕ ಸಿದ್ಧರು, ಸಾಧ್ಯರು, ಯೋಗಿಗಳು ಆ ಇಂದ್ರನೀಲ ಪರ್ವತಕ್ಕೆ ಬಂದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಸಿದ್ಧಿಯನ್ನು ಪಡೆಯುತ್ತಿದ್ದರು. ಹೀಗೆ ಅದೊಂದು ವಿಶೇಷ ಪರ್ವತವಾಗಿತ್ತು. ದಿಲೀಪನು, ಗುರುಗಳೇ, ನನಗೆ ಈ ಪರ್ವತ ಬಗ್ಗೆ ತಿಳಿಯುವ ಕುತೂಹಲ ಹೆಚ್ಚಿದೆ, ಅದನ್ನು ನನಗೆ ವಿವರಿಸಿ ಎಂದು ಕೇಳಲು ಋಷಿಗಳು ಹೇಳಿದರು. ಈ ಇಂದ್ರನೀಲ ಪರ್ವತವು ತುಂಬಾ ಎತ್ತರವಾದದ್ದು. ಎತ್ತರದ ಮರಗಳು, ಕ್ರೂರ ಮೃಗಗಳು, ವಿವಿಧವಾದ ಪಶು ಪಕ್ಷಿಗಳು, ಬಗೆಯ ಮೂಲಿಕೆಗಳಿಂದ ಶೋಭಿಸುತ್ತಿದ್ದ ಇದು 30 ಯೋಜನ ವಿಸ್ತಾರವಾದದ್ದು. ಇಂತಹ ಪರ್ವತ ಪ್ರದೇಶಕ್ಕೆ ಬಂದ ಭೃಗುಮುನಿಗಳು ಹರ್ಷಿತರಾಗಿದ್ದರು. ತಾವು ತಪಸ್ಸು ಮುಂದುವರಿಸಲು ಇದು ಬಹು ಸೂಕ್ತವಾದ ಸ್ಥಳವೆಂದು ನಿರ್ಧರಿಸಿದರು. ಅಲ್ಲಿಯೇ ಒಂದು ಆಶ್ರಮವನ್ನು ನಿರ್ಮಿಸಿಕೊಂಡು ತಪೋನಿರತರಾದ ಭೃಗುಮುನಿಗಳು ಹಲವು ಕಾಲ ಕಳೆದರು. ಒಂದು ದಿನ ಅಲ್ಲಿಗೆ ಪತ್ನಿ ಸಮೇತರಾದ ಗಂಧರ್ವ ಯುವಕನೊಬ್ಬನು ಬಂದು ಋಷಿಗಳಿಗೆ ನಮಸ್ಕರಿಸಿದನು. ಆ ಯುವಕನು ತನಗೆ ಒದಗಿರುವ ಕಷ್ಟಗಳನ್ನು ಭೃಗು ಮಹರ್ಷಿಗಳಲ್ಲಿ ಹೇಳಿಕೊಂಡನು. ಹೇ ಮಹರ್ಷಿ, ನನ್ನ ಕಷ್ಟಗಳನ್ನು ಏನೆಂದೂ ಹೇಳಲಿ. ನಾನು ಹಿಂದೆ ಮಾಡಿದ ಪುಣ್ಯ ಫಲದಿಂದ ನನಗೆ ಸ್ವರ್ಗಲೋಕವೇನೋ ದೊರಕಿತು. ಆದರೆ ನನ್ನ ಮುಖ ಮಾತ್ರ ಹುಲಿಯಂತಿದೆ. ಇದರ ರಹಸ್ಯ ನನಗೆ ತಿಳಿಯದು. ಈ ನನ್ನ ಪತಿಯಾದರೂ ತುಂಬಾ ರೂಪವತಿಯಾಗಿದ್ದಾಳೆ. ಮಹಾಸಾಧ್ವಿಯೂ ಸುಗುಣಶೀಲೆಯೂ ಆದ ಆಕೆ ನನ್ನ ಈ ವಿಕಾರವಾದ ಹುಲಿಯ ಮುಖವನ್ನು ನೋಡಿ ಚಿಂತೆಗೀಡಾಗುತ್ತಿದ್ದಾಳೆ. ಹೀಗೆ ಪುಣ್ಯಶಾಲಿಯಾಗಿದ್ದರೂ ಕೆಲಸಕ್ಕೆ ಬಾರದವನಾಗಿದ್ದೇನೆ. ಅದಕ್ಕೆ ಕಾರಣವನ್ನು ಮಹಾ ತಪಸ್ವಿಗಳ ಆದ ನೀವು ಹೇಳಿರಿ ಎಂದು ಭಿನ್ನಪಡಿಸಿಕೊಂಡನು. ಆ ಗಂಧರ್ವ ಯುವಕನ ಪರಿಸ್ಥಿತಿಯನ್ನು ಗಮನಿಸಿ ಮನಸ್ಸು ಕರಗಿ ಭೃಗು ಮಹರ್ಷಿಗಳು ಆತನಿಗೆ ಸಹಾಯ ಮಾಡಬೇಕೆಂದು ಸಂಕಲ್ಪ ಮಾಡಿದರು. ಅವರು, ಹೇ ಗಂಧರ್ವ ಕುಮಾರ, ನೀನು ಅದೃಷ್ಟಹೀನನಾಗಿರುವೆ. ಇದರಿಂದಲೇ ಇಂತಹ ದುರ್ದೇಶ ನಿನಗಿದೆ. ಪಾಪ, ಬಡತನ, ದುರದೃಷ್ಟ ಈ ಮೂರೂ ತುಂಬಾ ದುರ್ಭರ. ಇವುಗಳಿಂದ ಪರಿಹಾರ ಸಿಗಬೇಕಾದರೆ ಪರಮೌಷಧ ಒಂದಿದೆ, ಅದೇ ಮಾಘ ಸ್ನಾನ. ನಿನ್ನ ಸುದೈವದಿಂದ ಈ ಮಾಘ ಮಾಸ ಒದಗಿ ಬಂದಿದೆ. ಈ ಶುಭ ಸಮಯದಲ್ಲಿ ಮಾಘ ಸ್ನಾನವನ್ನು ಮಾಡು. ನಿನ್ನ ಸಕಲ ವಿಪತ್ತುಗಳು ನಾಶವಾಗುತ್ತದೆ ಎಂದರು. ಭೃಗು ಮಹರ್ಷಿಗಳ ಮಾತಿನಂತೆ ಆ ಗಂಧರ್ವ ಯುವಕನು ಶ್ರದ್ಧಾಭಕ್ತಿಗಳಿಂದ ಪತ್ನಿ ಸಹಿತವಾಗಿ ಮಾಘ ಸ್ನಾನವನ್ನು ಆಚರಿಸಿದನು. ಸ್ವಲ್ಪ ಸಮಯದಲ್ಲೇ ಆ ಸ್ನಾನ ಫಲದಿಂದ ಆತನ ಹುಲಿಯ ಮುಖ ಹೋಗಿ ತೇಜೋವಂತನ ಆದ ಮುಖ ಬಂದಿತು. ಆ ಗಂಧರ್ವ ದಂಪತಿಗಳು ಇದರಿಂದ ಪರಮ ಸಂತೋಷ ಚಿತ್ತರಾದರು. ಅವರು ಋಷಿಗಳ ಆಶ್ರಮಕ್ಕೆ ಆಗಮಿಸಿ ಅವರಿಗೆ ಪ್ರಣಾಮಗೈದು ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಮುಂದೆ ಹೊರಟರು. ಹೀಗೆ ಗಂಧರ್ವ ದಂಪತಿಗಳ ವೃತ್ತಾಂತವನ್ನು ಹೇಳಿದ ವಸಿಷ್ಠರು, ರಾಜನ್, ನೋಡಿದೆಯಾ, ಮಾಘ ಮಾಸದ ಪುಣ್ಯವೇನೆಂದು? ಈ ಮಾಘ ಮಾಸದಲ್ಲಿ ಪುಣ್ಯ ನದಿ ಸ್ನಾನ ಮಾಡಿದರೆ ಸಿಗುವ ಫಲ ಅಸದೃಶ್ಯವಾದದ್ದು ಎಂದು ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣಾಂತರ್ಗತ ಮಾಘ ಮಾಸ ಮಹಿಮೆಯ 3ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.